ಎಲ್ಲ ಪ್ರೀತಿಯ ಪ್ರೇಕ್ಷಕ ಮಹಾಬಾಂಧವರಿಗೆ ಬ್ರಹ್ಮಶ್ರೀ ಡಾಕ್ಟರ್ ಶ್ರೀ ವಿದ್ಯಾಶಂಕರ ಗುರೂಜಿ ಮಾಡುವಂತಹ ನಮಸ್ಕಾರಗಳು. ದಿನ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಿತ್ಯ ಪಂಚಾಂಗ ಹೇಗಿದೆ ಮತ್ತು ದ್ವಾದಶ ರಾಶಿಯವರು ಯಾವ ರೀತಿಯ ಫಲಾನುಫಲಗಳನ್ನ ಅನುಭವಿಸ್ತಾರೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಎಲ್ಲರಿಗೂ ರಥಸಪ್ತಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೂರ್ಯ ದೇವ ಪ್ರತ್ಯಕ್ಷ ದೈವ, ಕಲಿಯುಗದಲ್ಲಿ ಕಣ್ಣಿಗೆ ಕಾಣುವಂತಹ ದೈವ. ಆ ಸೂರ್ಯ ದೈವನ ಕೃಪೆ ಎಲ್ಲರ ಮೇಲೂ ಇರಲಿ ಸಹ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇವತ್ತಿನ ನಿತ್ಯ ಪಂಚಾಂಗವನ್ನ ಶ್ರವಣ ಮಾಡೋಣ. ದಿನಾಂಕ 19ನೇ ತಾರೀಕು ಫೆಬ್ರವರಿ 2021, ಶ್ರೀ ಶಾರ್ವರಿ ನಾಮ ಸಂವತ್ಸರ, ಉತ್ತರಾಯಣ, ಮಾಘ ಮಾಸ, ಶಿಶಿರ ಋತು, ಶುಕ್ರವಾರದ ದಿವಸ, ಶುಕ್ಲ ಪಕ್ಷದ ಸಪ್ತಮಿ ತಿಥಿ, ನಿತ್ಯ ನಕ್ಷತ್ರ ಕೃತಿಗಾ ನಕ್ಷತ್ರ, ಐಂದ್ರ ಯೋಗ ವಣಿಕಕರಣ. ಅಮೃತ ಕಾಲ ಇವತ್ತು ಯಾವುದೇ ಅಮೃತ ಕಾಲ ನಡೆಯೋದಿಲ್ಲ. ದುರ್ಮುಹೂರ್ತ ಬೆಳಗ್ಗೆ 8:59 9 ಗಂಟೆ 45 ನಿಮಿಷದವರೆಗೂ. ರಾಹು ಕಾಲ 11 ಗಂಟೆ 2 ನಿಮಿಷದಿಂದ 12 ಗಂಟೆ 29 ನಿಮಿಷದವರೆಗೂ. ಗುಳಿಕ ಕಾಲ 8 ಗಂಟೆ 7 ನಿಮಿಷದಿಂದ 9 ಗಂಟೆ 34 ನಿಮಿಷದವರೆಗೂ. ಯಮಗಂಡ ಕಾಲ ಸಂಜೆ 3 ಗಂಟೆ 24 ನಿಮಿಷದಿಂದ 4 ಗಂಟೆ 51 ನಿಮಿಷದವರೆಗೂ ಸಹ ನಡೆಯುತ್ತೆ. ಇದಿಷ್ಟು ಇವತ್ತಿನ ಪಂಚಾಂಗ ಶ್ರವಣ. ಹಾಗಾದ್ರೆ ದ್ವಾದಶ ರಾಶಿಯವರಿಗೆ ಯಾವ ರೀತಿಯ ಫಲಗಳಿದೆ ಅಂತ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರು ಕಮ್ಯುನಿಕೇಶನ್ ವಿಚಾರದಲ್ಲಿ ಕೆಲಸಗಳನ್ನ ಮಾಡ್ತಾ ಇರ್ತೀರಿ ಅಥವಾ ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಗಳನ್ನ ಮಾಡ್ತಿರ್ತೀರಿ, ಅವರಿಗೆಲ್ಲ ಲಾಭ ಅಂತ ನೋಡಬಹುದು. ದಿಢೀರಂತ ಇವತ್ತು ನಿಮ್ಗೆ ಹಣಕಾಸಿನ ಸೌಲಭ್ಯನೂ ಸಹ ಸಿಕ್ಬಿಡತ್ತೆ. ಜೊತೆಗೆ ಸಹೋದರರ ಅಥವಾ ಸಂಬಂಧಿಕರ ಸಹಾಯದಿಂದ ಇವತ್ತು ನಿಮ್ಮ ವ್ಯಾಪಾರ ಉಜ್ವಲವಾಗ್ತಕ್ಕಂಥ ದಿವಸ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಶುಭ ಅಂತ ಹೇಳಬಹುದು. ಬಹಳಷ್ಟು ದಿನಗಳಿಂದ ಹಿನ್ನಡೆಯನ್ನೇ ಅನುಸರಿಸ್ತಿದ್ದೀರಿ ಅಂತ ಹೇಳ್ತಾ ಇದ್ದೆ, ಬಟ್ ಇವತ್ತು ಚೆನ್ನಾಗಿರ್ತಕ್ಕಂಥ ದಿವಸ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಲಾಭ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಜೊತೆಗೆ ಆರ್ಥಿಕವಾಗಿಯೂ ಸಹ ಕೆಲವೊಂದು ಸಬಲತೆಯನ್ನ ಪಡ್ಕೊಳ್ತಕ್ಕಂಥ ದಿವಸವಾಗಿರುತ್ತೆ ವೃಷಭ ರಾಶಿಯವರಿಗೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಅನಾರೋಗ್ಯ ನಿಮ್ಮನ್ನ ಯಾಕೋ ಇವತ್ತೊಂದು ಸ್ವಲ್ಪ ಚಿಂತೆಗೀಡು ಮಾಡ್ತಕ್ಕಂಥ ದಿವಸ. ಸ್ವಲ್ಪ ಅವರ ಆರೋಗ್ಯಗಳನ್ನ ಗಮನಿಸ್ಕೊಳ್ಳಿ. ನಿಮ್ಮ ಆರೋಗ್ಯದ ಬಗ್ಗೆನೂ ನೀವು ಕಾಳಜಿ ಮಾಡಿ, ಸಮಯಕ್ಕೆ ಊಟ ತಿನ್ನೋದು ಅದೆಲ್ಲ ಮಾಡ್ತಾ ಇರಿ. ಖಂಡಿತವಾಗ್ಲೂ ಇದಾಗತ್ತೆ. ಯಾಕಂದ್ರೆ ಒಬ್ರಿಗೆ ಆರೋಗ್ಯ ಕೆಟ್ಟೋಯ್ತು ಅಂತ ಹೇಳಿ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಳ್ತಾ ನಾವು ಕೂತ್ಕೊಳಕ್ ಆಗಲ್ಲ. ಅಕ್ಕ ಸತ್ರೆ ಅಮಾವಾಸ್ಯೆ ನಿಲ್ಲಲ್ಲ ಅಲ್ವಾ? ಸೊ ಹಾಗಾಗಿ ಅಮಾವಾಸ್ಯೆ ಪಾಡ್ಗೆ ಅಮಾವಾಸ್ಯೆ ನಡೀತಿರುತ್ತೆ. ಅಕ್ಕನ ಹೆಣ ಇದ್ರೆ ಏನು ಮಾಡಕ್ಕಾಗಲ್ಲ, ಅದಕ್ಕೇನ್ ಕಾರ್ಯ ಮಾಡ್ಬೇಕು, ಅದಕ್ಕೆ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ನಡೆದದ್ದನ್ನ ಯಾರು ಬದಲಾವಣೆ ಮಾಡ್ಲಿಕ್ಕಾಗಲ್ಲ. ನಿಮ್ಮ ಜೀವನಗಳನ್ನು ಸಹ ನೀವು ನೋಡ್ಕೊಂಡು ಕರೆಕ್ಟ್ ಆಗಿ ಜೀವನ ಮಾಡ್ಕೊಂಡು ಹೋಗಿ ಅನುಕೂಲವಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ತವರು ಮನೆಯವರಿಂದ, ಸ್ತ್ರೀಯರಿಗೆ ತವರು ಮನೆಯವರಿಂದ ಬರ್ತಕ್ಕಂಥ ಉಡುಗೊರೆಗಳಿಂದ ಸಂತೋಷ ಪಡ್ತಕ್ಕಂಥ ದಿವಸ. ಚಂದ್ರನ ಸಂಚಾರ, ತಾಯಿಯ ಉಡುಗೊರೆಗಳೆಲ್ಲ ಜಾಸ್ತಿ ಸಿಗ್ತಕ್ಕಂಥದ್ದು. ಇದು ಕೇವಲ ಉಡುಗೊರೆಗಳನ್ನ ಕೊಡೋದಕ್ಕೆ ಶಕ್ತವಿರುವಂತವ್ರಿಗೆ ಮಾತ್ರನೇ ಅನ್ಪ್ಲೇ ಆಗತ್ತೆ ಹೊರತು ಎಲ್ರಿಗೂ ಆಗ್ಲ. ಕೆಲವೊಬ್ರು ಪಾಪ ಒಂದು ಹೊತ್ತಿನ ಊಟಕ್ಕೆ ಸಹ ಕಷ್ಟಪಡ್ತಿರ್ತಾರೆ, ಅವ್ರ ಉಡುಗೊರೆಗಳನ್ನ ಕೊಡ್ತಾರೆ ಅಂದ್ರೆ ಸ್ವಲ್ಪ ಕಷ್ಟ ಇರುತ್ತೆ. ಅವರ ಅನುಸಾರ, ಅವರವರ ಶಕ್ತಿಯ ಅನುಸಾರ, ಅವರವರ ಯೋಗ್ಯತಾನುಸಾರ ಏನೇನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಸೊ ಕೆಲವೊಂದು ಜೊತೆಗೆ ರೈತರಿಗೆ ಬಹಳಷ್ಟು ಅನುಕೂಲವಾಗಿರ್ತಕ್ಕಂಥ ದಿವಸ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯಿಂದ ಸಂತೋಷ ಪಡ್ತಕ್ಕಂಥ ದಿವಸ ಕರ್ಕಾಟಕ ರಾಶಿಯವರು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯದ ಎಚ್ಚರ. ಯಾಕಂದ್ರೆ ನೀವು ಸುಮ್ಮನೆ ಕಂಡೋರ್ ಬಗ್ಗೆ ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಿ. ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು, ಅವ್ರಿಗೆ ಹಾಗೆ ಮಾಡ್ಬೇಕು, ಅವ್ರಿಗೆ ಹೀಗೆ ಮಾಡ್ಬೇಕು ಅಂತ ಬರೀ ಯೋಚನೆ ಮಾಡ್ಕೊಂಡು ಕಾಲ ತಳ್ತಾ ಇದ್ದೀರಿ ಹೊರತು ನಿಮ್ಮ ಬಗ್ಗೆ ನೀವು ಕೇರ್ ಮಾಡ್ಕೋಬೇಕಾಗತ್ತೆ. ಕಂಡವ್ರು ಯಾವಾಗ್ಲೂ ಕಂಡೋರ್ ತಟ್ಟೆ ನೋಡೋ ಬದಲು ನಿಮ್ ತಟ್ಟೆನ ನೀವು ನೋಡಿ. ಅವ್ರ ತಟ್ಟೆಯಲ್ಲಿ ಹೆಣ ಬಿದ್ದಿದ್ರೆ ನಿಮ್ ತಟ್ಟೆಯಲ್ಲಿ ನೊಣ ಬಿದ್ದಿರುತ್ತೆ, ಅಥವಾ ಅವ್ರ ತಟ್ಟೆಯಲ್ಲಿ ನೊಣ ಬಿದ್ದಿದ್ರೆ ನಿಮ್ ತಟ್ಟೆಯಲ್ಲಿ ಹೆಣಾನೇ ಬಿದ್ದಿರ್ಬೋದು, ಗೊತ್ತಿಲ್ಲ. ಭಗವಂತ ಯಾರ್ಯಾರನ್ನ ಹೇಗೆ ಯಾವ್ಯಾವ ರೀತಿ ಸೃಷ್ಟಿ ಮಾಡಿರ್ತಾನೆ ಅಂತ. ಬೇರೆಯವರ ಕಾಳಜಿ ಮಾಡಬಹುದು, ಫಸ್ಟ್ ನಿಮ್ಮ ಕಾಳಜಿಯನ್ನ ಮಾಡ್ಕೊಳ್ಳಿ. BP ಜಾಸ್ತಿ ಆಗ್ತಕ್ಕಂಥ ದಿವಸವಾಗಿರುತ್ತೆ. ಸ್ವಲ್ಪ ಆರೋಗ್ಯವನ್ನ ಬಿಟ್ರೆ ಮಿಕ್ಕಿದಿನೆಲ್ಲ ವಿಚಾರದಲ್ಲೂ ಸಹ ಚೆನ್ನಾಗಿರ್ತಕ್ಕಂಥ ದಿವಸ ಅಂತ ಹೇಳ್ಬೋದು ಸಿಂಹರಾಶಿಯವರಿಗೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪ್ರೀತಿಯಲ್ಲಿರ್ತಕ್ಕಂತಹ ತೊಂದರೆಗಳು ನಿಮ್ಮನ್ನ ಹಿಂಸೆ ಕೊಟ್ಬಿಡತ್ವೆ. ಬ್ರೇಕಪ್ ಆಗ್ತಕ್ಕಂಥ ದಿವಸ. ಬಹಳ ವರ್ಷಗಳಿಂದ ಪ್ರೀತಿ ಮಾಡ್ತಿರ್ತೀನಿ ಅಥವಾ ಇದಕ್ಕಿದ್ದ ಹಾಗೆ ಬ್ರೇಕಪ್ ಆಗಬಹುದು, ಅಥವಾ ಮದುವೆ ಸೆಟ್ ಆಗಿ ನಿಂತು ಹೋಗುವಂಥದ್ದು, ನಿಶ್ಚಿತಾರ್ಥಗಳಾಗಿ ನಿಂತು ಹೋಗ್ತಕ್ಕಂಥದ್ದು, ಈ ರೀತಿ ಎಲ್ಲ ಆಗುತ್ತೆ. ಸ್ನೇಹಿತರಿಂದ ಮನೋವ್ಯಾಕುಲತೆ ಜಾಸ್ತಿ, ಫ್ರೆಂಡ್ಸ್ಗಳು ಜಾಸ್ತಿ ಇತ್ತು ಅಂದ್ರೆ ಅವರಿಂದ ನಿಮ್ಮ ಮಾನಸಿಕ ನೋವುಗಳನ್ನ ಪಡ್ತೀರಿ. ಸ್ವಲ್ಪ ಜಾಗ್ರತೆಯಾಗಿರಿ ಕನ್ಯಾ ರಾಶಿಯವರು. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಪ್ರೀತಿ ಪ್ರೇಮ ಪ್ರಣಯಗಳಿಗೆ ಹೇಳಿ ಮಾಡಿಸಿದಂತಹ ದಿವಸವಾಗಬಹುದು. ಯಾವಾಗ್ಲೂ ಒಂದು ನಶೆಯಲ್ಲಿ ಇರ್ತೀರಿ, ಒಂದು ಭ್ರಮೆಯಲ್ಲಿರ್ತೀರಿ, ಭ್ರಮಾಲೋಕದಲ್ಲಿ ತೇಲ್ತಾ ಇರ್ತೀರಿ. ಇವತ್ತೆಲ್ಲ ನಿಮಗೆ ಬಹಳಷ್ಟು ಸುಖಗಳನ್ನ ತಂದುಕೊಡುವಂತಹ ದಿವಸವಾಗಿರುತ್ತೆ. ಆದ್ರೆ ಬಿಸ್ನೆಸ್ ವೈಸ್ ಅಂತ ಬಂದಾಗ ಸ್ವಲ್ಪ ಜಾಗ್ರತೆ ಮಾಡೋದು ಬಹಳಷ್ಟು ಒಳ್ಳೇದಾಗತ್ತೆ ತುಲಾ ರಾಶಿಯವರಿಗೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರ್ತಕ್ಕಂಥ ದಿವಸ. ಕಾಂಪ್ರಮೈಸ್ ಗಳನ್ನ ಏನಾದ್ರೂ ಮಾಡ್ಕೋಬೇಕು ಅಥವಾ ಬೇರೆ ಏನೋ ತೊಂದರೆಗಳು ನಡೀತಾ ಇದೆ ನಮ್ಮ ಜೀವನದಲ್ಲಿ, ಆ ತರ ಏನಾದ್ರೂ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಕಾಂಪ್ರಮೈಸ್ ಗಳಿಗೆ ಏನಾದ್ರೂ ಬಂತು ಅಂದ್ರೆ ಖಂಡಿತವಾಗ್ಲೂ ಕಾಂಪ್ರಮೈಸ್ ಗಳನ್ನ ಮಾಡ್ಕೊಂಡು ಜೀವನನ ಮಾಡ್ಕೊಳ್ಳಿ. ಜೊತೆಗೆ ಹೊಸ ಹೊಸ ಸಂಬಂಧಗಳ ಕೈಗೂಡುವಿಕೆಯಿಂದಲೂ ಸಹ ಒಂದು ಶುಭ ಸಮಾಚಾರಗಳನ್ನ ಕೇಳುತ್ತೀರಿ ವೃಶ್ಚಿಕ ರಾಶಿಯವರು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮ್ಮ ಜೀವನದ ಸಂಗಾತಿಯಿಂದ ನಿಮಗೆ ಇವತ್ತು ಮಾನಸಿಕ ವ್ಯಾಕುಲತೆ ಬರ್ತಕ್ಕಂಥದ್ದು. ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಜೀವನದ ಸಂಗಾತಿಯಿಂದ ನೀವು ನೋವನ್ನು ಅನುಭವಿಸ್ತೀರಿ. ಹೆಂಡತಿ ಆಗ್ಬಹುದು, ಗಂಡನಾಗಬಹುದು, ಅಥವಾ ಪ್ರೇಮಿಯೇ ಆಗಬಹುದು. ಅವರಿಂದ ಇವತ್ತು ನಿಮಗೆ ಮನೋವ್ಯಾಕುಲತೆ ಬಂದ್ಬಿಡುತ್ತೆ. ಸಂಜೆಯ ನಂತರದಲ್ಲಿ ಬಹಳಷ್ಟು ಶುಭ ಸಮಾಚಾರಗಳನ್ನ ಕೇಳ್ತೀರಿ. ಕುಟುಂಬದ ಪರವಾಗಿ ಕೇಳ್ತೀರಿ. ನಿಮ್ಮ ಪರ್ಸನಲ್ ವಿಚಾರ ಅಲ್ಲ, ಕುಟುಂಬದ ವಿಚಾರದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಘಟನೆಗಳನ್ನ ಕೇಳುವಂತ ದಿವಸವಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೀವು ಮಾಡ್ಕೊಳ್ಳುವಂತಹ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಇವತ್ತು ಅಡೆ ತಡೆ ಆತಂಕಗಳೇ ಕಾಣಿಸ್ತಾ ಇದೆ. ಜಾಗ್ರತೆಯಾಗಿರ್ಬೇಕು. ಕುಟುಂಬದ ಪರಿಸ್ಥಿತಿ ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಇವತ್ತು. ತುಂಬಾ ಹುಷಾರಾಗಿರ್ತಕ್ಕಂಥದ್ದು ಒಳ್ಳೇದು. ಸ್ವಲ್ಪ ಈ ಪ್ರೀತಿ ಗ್ರೀತಿ ಅಂತೆಲ್ಲ ಇಟ್ಕೊಂಡಿದ್ರೆ ದಯವಿಟ್ಟು ಒಂದ್ ಸ್ವಲ್ಪ ಇವತ್ತು ಬ್ರೇಕ್ ಹಾಕೊಳ್ಳಿ. ಅದು ಯಾಕೋ ನಿಮ್ಗೆ ಅಷ್ಟು ಚೆನ್ನಾಗಿ ಇಲ್ಲ ಇವತ್ತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಬಹಳಷ್ಟು ಶುಭವಾಗಿರ್ತಕ್ಕಂಥ ದಿವಸವಾಗಿರುತ್ತೆ. ಅದರ ಜೊತೆಗೆ ನಿಮಗೆ ಯಾರು ಹಣ್ಣಿನ ವ್ಯಾಪಾರಿಗಳಿದ್ದೀರಿ, ತರಕಾರಿಯ ವ್ಯಾಪಾರಿಗಳಿದ್ದೀರಿ, ಹಾಲಿನ ವ್ಯಾಪಾರಿಗಳಿದ್ದೀರಿ, ಅವ್ರಿಗೆಲ್ಲ ಬಹಳಷ್ಟು ಲಾಭ ಬರತಕ್ಕಂಥ ದಿವಸ. ಆದ್ರೂ ಸಹ ಯಾಕೋ ಇವತ್ತು ಕೆಲಸದ ಒತ್ತಡದಿಂದಾಗಿ ಆಯಾಸ ಆಗ್ತಕ್ಕಂಥದ್ದಿರುತ್ತೆ. ಆದ್ರೆ ತುಂಬಾ ಚೆನ್ನಾಗಿ ಧನಲಾಭ ಬರ್ತಕ್ಕಂಥ ದಿವಸ. ಸೊ ಕುಂಭರಾಶಿಯವರಿಗೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ನಿಮ್ಮ ತುಂಬಾ ಅತ್ಯಾಪ್ತ ಸ್ನೇಹಿತರು ಅಥವಾ ಅತ್ಯಾಪ್ತ ಬಂಧು ಮಿತ್ರರು ಯಾರಾದ್ರೂ ಇರ್ತಾರಲ್ಲ, ಅವರನ್ನ ಭೇಟಿ ಮಾಡಿ ಸಂತೋಷ ಪಡ್ತಕ್ಕಂಥ ದಿವಸವಾಗಿರುತ್ತೆ. ಜೊತೆಗೆ ನೀವೇನೇ ಕೆಲಸಗಳನ್ನ ಮಾಡ್ಕೋಬೇಕಂದ್ರೆ ಇವತ್ತೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಜಾಗ್ರತೆ ಮಾಡಿ ಹಿಂದೆ ಮುಂದೆ ಆಲೋಚನೆಗಳನ್ನ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗಿ, ಖಂಡಿತವಾಗ್ಲೂ ಅನುಕೂಲವಾಗುತ್ತೆ. ಇದಿಷ್ಟು ಇವತ್ತಿನ ದ್ವಾದಶ ರಾಶಿಯ ಫಲಾನುಫಲಗಳು ಮತ್ತು ನಿತ್ಯ ಪಂಚಾಂಗ. ಏನ್ ಮಾಡಿದ್ರೆ ಇವತ್ತು ಅನುಕೂಲವಾಗುತ್ತೆ ಅಂದ್ರೆ, ಇವತ್ತು ಸ್ವತಃ ಸೂರ್ಯದೇವನ ಹಬ್ಬವೇ ಆಗಿರೋದ್ರಿಂದ ಸೂರ್ಯದೇವನಿಗೆ ಸಂಬಂಧಪಟ್ಟ ಹಾಗೆ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡಿ, ಸೂರ್ಯ ನಮಸ್ಕಾರಗಳನ್ನ ಮಾಡಿ, ಸೂರ್ಯನಿಗೆ ಅರ್ಘ್ಯವನ್ನ ಕೊಡಿ. ಖಂಡಿತವಾಗ್ಲೂ ನಿಮಗೆ ಇವತ್ತಿನ ಜೀವನ ಚೆನ್ನಾಗಿರುತ್ತೆ. ಚೆನ್ನಾಗಿರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೆ ನಾಳಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.